ಅಲ್ಲಮ ಪ್ರಭುದೇವರು ಬಸವಣ್ಣನವರಿಗೆ ಆದರಣೀಯರು, ಅನೇಕ ಶರಣರಿಗೆ ಹಿರಿಯ ಮಾರ್ಗದರ್ಶಕರು, ನಿರಂತರ ದೇಶ ಸಂಚರಿಸಿ ಜೀವನದ ಹಲವು ಮುಖಗಳನ್ನು ಕಂಡವರು. ಬಯಲಿಗೆ ಬಯಲಾಗಿ ಬಾಳಿದವರು. ಪರಮಜ್ಞಾನಿಗಳಾದ ಅವರು ನೂರಾರು ವಚನಗಳನ್ನು ರಚಿಸಿದ್ದಾರೆ. ಅವರ ವಚನಗಳು ನಮ್ಮ ಮನಸ್ಸನ್ನು ಹಗುರಗೊಳಿಸುತ್ತವೆ. ಹಾಗೆ ಅನೇಕ ಜೀವನದಲ್ಲಿ ನಮಗೆ ಬೆಳಕನ್ನು ಮೂಡಿಸುತ್ತವೆ. ಅಲ್ಲಮ ಪ್ರಭುದೇವರು ಪ್ರತಿಯೊಂದು ವಚನಗಳು ವ್ಯಕ್ತಿಯ ವ್ಯಕ್ತಿತ್ವವನ್ನೇ ಬದಲಿಸುವಂತಾಗಿವೆ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಅದು ಜಗಕ್ಕಿಕ್ಕಿದ ವಿಧಿ, ನಿನ್ನೊಡವೆ ಎಂಬುದು ಜ್ಞಾನರತ್ನ. ಅಂತಪ್ಪ ದಿವ್ಯ ರತ್ನವ ಕೆಡಗುಡದೆ ಆ ರತ್ನದ ನೀನು ಅಲಂಕರಿಸಿದೆಯಾದಡೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಬಿಟ್ಟು ಸಿರಿವಂತರಿಲ್ಲ ಕಾಣ ಗುಹೇಶ್ವರ. ಹೌದು, ಈ ಜಗತ್ತಿನಲ್ಲಿ ನಿಜವಾಗಿಯೂ ನಮ್ಮದೆನ್ನುವುದು ಯಾವುದು? ಅದನ್ನು ಗಳಿಸಿದರೆ ಮಾತ್ರ ನಮ್ಮ ಬದುಕು ಸುಂದರ. ನನ್ನದಲ್ಲದಕ್ಕೆ ಆಸೆ ಮಾಡಿದರೆ ನಮಗೆ ಅನಾಹುತ ಕಾದಿದೆ. ಬುದ್ಧಿಯ ಕಣ್ಣನ್ನು ತೆರೆದು ನೋಡಿದರೆ ನಾವು ನಮ್ಮ ನಿಜ ಸಿರಿಯನ್ನು ಗಳಿಸಬೇಕಾಗಿದೆ. ಎಷ್ಟೋ ಸಲ ಈ ಭೂಮಿ ನಮ್ಮದು ಅಂತ ತಿಳ್ಕೊಳ್ತೀವಿ. ಇಷ್ಟು ಎಕರೆ ಹೊಲ ತೊಗೊಂಡ್ವಿ ಅಂತ ಹೇಳ್ತೀವಿ, ಇಷ್ಟು ಸಂಪತ್ತು ನನ್ನದಿದೆ ಅಂತ ಹೇಳ್ತೀವಿ. ನಿಜವಾಗ್ಲೂ ಅಲ್ಲಮರ ಈ ವಚನವನ್ನು ನಾವು ತಿಳಿದುಕೊಂಡಾಗ, ಆ ಅರಿವಿನ ಜ್ಞಾನವಾದಾಗ ನಿಜವಾಗ್ಲೂ ಈ ಭೂಮಿ ನಮ್ಮದೇ ಎಂಬುದು ನಮಗೆ ಅರ್ಥವಾಗುವುದು. ಅರಿವು ಉಂಟಾದಾಗ ಮಾತ್ರ ನಮಗೆ ನಿಜವಾದ ಸಂಗತಿ ಅರ್ಥ ಆಗುತ್ತದೆ. ಈ ಭೂಮಿ, ಬಂಗಾರ, ಸತಿ, ಸುತರು ಏನೆಲ್ಲವೂ ಅನುಭವಕ್ಕಾಗಿ, ಆನಂದಕ್ಕಾಗಿ ಇರುವುದಷ್ಟೇ. ಆದರೆ ಶಾಶ್ವತವಾಗಿ ಯಾರೂ ಈ ಜಗದ ಒಡೆಯರಲ್ಲ ಅನ್ನುವಂಥ ಕಟ್ಟು ಸತ್ಯವನ್ನು ವಚನಗಳ ಮೂಲಕ ತಿಳಿಸಿದ್ದಾರೆ. ನಮ್ಮ ಅಂತರಂಗದಲ್ಲಿರುವ ಅರಿವಿನ ದೀಪ, ಜ್ಞಾನರತ್ನ ಒಂದೇ ನಮ್ಮದು. ಅದರಿಂದಾಗಿ ಕಣ್ಣಿಗೆ ಕಳೆ, ಮನಕ್ಕೆ ಚೈತನ್ಯ, ಬದುಕಿಗೆ ಬೆಲೆ. ಈ ಜ್ಞಾನದ ಬೆಳಕೆ ಇರದಿದ್ದಲ್ಲಿ ಬದುಕಿನಲ್ಲಿ ಏನಿದ್ದರೂ ಸಹ ಇಲ್ಲದಂತೆ. ಆದರೆ ಅದೇ ಜ್ಞಾನದ ರತ್ನವೊಂದು ನಮ್ಮಲ್ಲಿದ್ದರೆ ಏನಿರದಿದ್ದರೂ ಎಲ್ಲವೂ ಇದ್ದಂತೆ. ರತ್ನಗಳಿಗೆ ರತ್ನವಾಗಿರುವ ಈ ಜ್ಞಾನದ ರತ್ನವು ಅಮೂಲ್ಯವಾದದ್ದು. ಹೌದು, ಎಷ್ಟು ಅರ್ಥಪೂರ್ಣವಾಗಿದೆ ಅಲ್ಲವೇ? ನಾವು ಎಷ್ಟೋ ಸರಿ ನಮ್ಮದು ಅಂತ ಏನಾದರೂ ಕೇಳಿದರೆ ಬಹುತೇಕರು ನಿಮ್ದು ಏನೇನೈತ್ರಿ ಅಂತಂದರೆ ಬ್ಯಾಂಕ್ ಬ್ಯಾಲೆನ್ಸ್ ಹೇಳ್ತೀವಿ, ಜಮೀನು ಹೇಳ್ತೀವಿ, ಇಷ್ಟು ಸೈಟ್ ಇದೆ ಅಂತ ಹೇಳ್ತೀವಿ, ನಮ್ಮ ಮಕ್ಕಳು ಏನೇನೆಲ್ಲ ಕೆಲಸ ಮಾಡ್ತೀವಿ ಅದೆಲ್ಲವೂ ನಮ್ಮದು ಅಂತ ನಾವು ತಿಳ್ಕೊಂಡಿರ್ತೀವಿ. ಆದರೆ ವಾಸ್ತವದಲ್ಲಿ ಅದು ಯಾವುದೂ ನಮ್ಮದಲ್ಲ. ಅರಿವಿನ ಜ್ಞಾನ, ನಾನು ಯಾರು ಎಂಬುದು ಮನುಷ್ಯ ತಿಳಿದುಕೊಂಡು ಮನುಷ್ಯನಾಗಿ ಬದುಕಿದರೆ ಅದೇ ನಿಜವಾದ ಜ್ಞಾನರತ್ನ. ಈ ಜ್ಞಾನದ ಸಿರಿಯು ನಮ್ಮಲ್ಲಿರುವವರಿಗೆ ಮಾತ್ರ. ನಾವು ಯಾರೂ ಬಡವರಲ್ಲ. ತೆಂಗಿನ ಮರ, ಆಲದ ಮರದಂಥ ಹೆಮ್ಮರದ ಕೆಳಗೆ ಸಣ್ಣ ಪುಟ್ಟ ಗಿಡ, ಮರ, ಬಳ್ಳಿಗಳು ಬೆಳೆದಿರುತ್ತವೆ. ಹೆಮ್ಮರಗಳು ಆ ಪುಟ್ಟ ಮರಗಳನ್ನು ಎಂದೂ ದ್ವೇಷಿಸುವುದಿಲ್ಲ, ದೂರ ಸರಿ ಎಂದು ಹೇಳುವುದಿಲ್ಲ. ಮರವೂ ಸಹ ಸಣ್ಣದಿರಲಿ ದೊಡ್ಡದಿರಲಿ ಅದು ಇದೆ ಎನ್ನುವುದೇ ಒಂದು ಅದ್ಭುತ ಸಂಗತಿ. ಹಾಗೆ ಈ ಜಗತ್ತಿಗೆ ಬಡವನಿರಲಿ ಸಿರಿವಂತನಿರಲಿ ಅವರು ಯಾರೂ ಸಣ್ಣವರಲ್ಲ, ದೊಡ್ಡವರೂ ಅಲ್ಲ. ಏಕೆಂದರೆ ಅವರೆಲ್ಲ ಅಂತರಂಗದಲ್ಲಿರುವ ಜ್ಞಾನರತ್ನ, ಅರಿವಿನ ದೀಪ ಒಂದೇ ಆಗಿದೆ. ಕೆಲವರು ಹೆಚ್ಚು ಬೆಳೆಸಿರಬಹುದು, ಇನ್ನು ಕೆಲವರು ಅದನ್ನು ಕಡಿಮೆ ಬೆಳೆಸಿರಬಹುದು. ಆದರೆ ಎಲ್ಲರಲ್ಲಿಯೂ ಆತ್ಮ ಜ್ಞಾನದ ರತ್ನ ಇದೆ ಎನ್ನುವುದು ಒಂದು ದಿವ್ಯ ಭವ್ಯ. ನಮ್ಮೊಳಗಿರುವ ಈ ಜ್ಞಾನ ದೀವಿಗೆಯ ಅರಿವು ನಮಗಿರದಿದ್ದರೆ ನಮ್ಮಲ್ಲಿ ಏನಿದ್ದರೂ ಇಲ್ಲದಂತೆಯೇ. ಹೀಗೆ ಒಂದು ಸಂತರ ಉದಾಹರಣೆ ಹೇಳ್ತಾರೆ. ಒಬ್ಬ ಸಿರಿವಂತ ಸುಂದರವಾದ ಗಿಳಿಯನ್ನು ಸಾಕಿರ್ತಾನೆ. ಅದಕ್ಕೆ ಬಂಗಾರದ ಪಂಜರದಲ್ಲಿಟ್ಟು ವಿವಿಧ ದೇಶದಿಂದ ಹಾಲು, ಹಣ್ಣುಗಳನ್ನೆಲ್ಲ ತಂದು ಕೊಟ್ಟು ಅದಕ್ಕೆ ರಾಜೋಪಚಾರ ಮಾಡ್ತಿರ್ತಾನೆ. ಒಂದು ದಿನ ಸಿರಿವಂತನು ಗಿಳಿ ಕೇಳಿದ, ಈ ಬಂಗಾರದ ಅಮೂಲ್ಯವಾದ ಪಂಜರದಲ್ಲಿ ನೀನು ಆರಾಮವಾಗಿ ಇದೆಯಲ್ವಾ? ಇಂಥ ದೊಡ್ಡ ಅರಮನೆ, ಭವ್ಯ ಸ್ವಾಗತ, ನಿನಗೆ ದಿನಾಲೂ ಎಷ್ಟು ಜನರು ಕಾಳಜಿ ಮಾಡ್ತಾರೆ, ವಿವಿಧ ದೇಶದಿಂದ ಬಗೆ ಬಗೆ ಹಣ್ಣುಗಳನ್ನು ನಿನಗೆ ತಂದು ಕೊಡ್ತೀವಿ, ನೀನು ನನ್ನ ಅರಮನೆಯಲ್ಲಿ ಆರಾಮಾಗಿದೆಯಲ್ವಾ ಅಂತ ಗಿಳಿನ ಮನೆ ಕೇಳಿದಾಗ ಗಿಳಿ ಹೇಳುತ್ತೆ, ಈ ಪಂಜರದ ಬಾಗಿಲು ತೆರೆದರೆ ನಾನು ನಿನ್ನ ಪ್ರಶ್ನೆಗೆ ಉತ್ತರ ಕೊಡುತ್ತೇನೆ. ಆಗ ರಾಜ ಹೇಳ್ತಾನೆ, ಹೌದಾ, ಇಷ್ಟೇ ತಾನೇ, ನಾನು ತೆರಿತೀನಿ ಅಂಥೇಳಿ ಸಿರಿವಂತ ಏನು ಮಾಡ್ತಾನೆ, ರಾಜ ಪಂಜರದ ಬಾಗಿಲನ್ನು ತೆರೆದು ಬಿಡ್ತಾನೆ. ತಕ್ಷಣ ಗಿಳಿ ಹಾರಿ ಹೋಗಿ ಮರದಲ್ಲಿ ಕುಳಿತು ಹೇಳುತ್ತೆ, ನಾನು ಈಗ ಆರಾಮಾಗಿದ್ದೇನೆ. ಗಿಳಿ ಕೂಡ ಅರಮನೆಯ ಬಂಧನಕ್ಕಿಂತಲೂ ಗೂಡಿನ ಸ್ವಾತಂತ್ರ್ಯವೇ ಶ್ರೇಷ್ಠ, ಆರಾಮಾಗಿರ್ತೀನಿ ಮತ್ತು ಆನಂದದಾಯಕ ಎಂಬ ಅರಿವಿದೆ. ಈ ಅರಿವೇ ಗಿಳಿಯ ಅಮರಸಿರಿ ಜ್ಞಾನರತ್ನ. ಹೀಗೆ ಇನ್ನೊಂದು ಕಡೆ ಬರುತ್ತೆ, ಒಬ್ಬ ರೈತ ಹಲವು ದಶಕಗಳವರೆಗೆ ದುಡಿದು ಒಂದು ಕಲ್ಪವೃಕ್ಷ ಬೆಳೆಸ್ತಾನೆ.
ಅದರ ಹಣ್ಣನ್ನು ಸೇವಿಸಿದವರಿಗೆ ಅದು ಬೇಡದ್ದನ್ನೆಲ್ಲ ಕೊಡ್ತಿತ್ತು. ಹೀಗಾಗಿ ಬಡವರು, ಸಿರಿವಂತರು, ಪ್ರಜೆಗಳು, ರಾಜ, ಮಹಾರಾಜ ಎಲ್ಲರೂ ಆ ಕಲ್ಪವೃಕ್ಷದ ಹಣ್ಣನ್ನು ತಿಂದು ತಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಳ್ತಿದ್ರು. ಒಬ್ಬೊಬ್ಬರಿಗೆ ಒಂದೊಂದೇ ವರ ಆ ಕಲ್ಪವೃಕ್ಷ ಕೊಡ್ತಾ ಇತ್ತು. ಒಂದಿನ ಆ ಮಹಾರಾಜ ರೈತನ ಕೇಳ್ತಾನೆ, ಎಲ್ಲೆಲ್ಲಿಂದಲೋ ಜನರು ಬಂದು ಏನೆಲ್ಲವನ್ನು ಬೇಡಿ ಪಡೀತಾರೆ, ನೀನು ಮಾತ್ರ ಏನೂ ಬೇಡ್ತಾ ಇಲ್ಲಲ್ಲ ಕಲ್ಪವೃಕ್ಷಕ್ಕೆ, ಯಾಕೆ ಅಂತ ಕೇಳ್ತಾನೆ ರೈತನಿಗೆ. ಆಗ ರೈತ ಹೇಳ್ತಾನೆ, ಸರಳ ಸಾದ ಜೀವನವನ್ನೇ ಸಾಗಿಸುತ್ತಿರುವೆದಿದೆಯಲ್ಲ, ಮತ್ತು ಯಾಕಪ್ಪ ನೀನು ಯಾಕೆ ಬೇಡ್ತಾ ಇಲ್ಲ ಅಂಥೇಳಿ ರಾಜ ರೈತ ಕೇಳಿದಾಗ ಆಗ ರೈತ ಹೇಳ್ತಾನೆ, ನಾನು ಈ ಕಲ್ಪವೃಕ್ಷದ ರಕ್ಷಕನೇ ವಿನಃ ಭಿಕ್ಷುಕನಲ್ಲ, ನಾನಿದರ ಮಾಲೀಕನೇ ವಿನಃ ಸೇವಕನಲ್ಲ. ರೈತನ ಮಾತುಗಳನ್ನು ಕೇಳಿದ ಬಳಿಕ ಎಷ್ಟೇ ಸಂಪತ್ತಿದ್ದರೂ ಬೇಡುವವರೆಲ್ಲರೂ ಭಿಕ್ಷುಕರೇ ವಿನಃ ಸಿರಿವಂತರಾಗುವುದಿಲ್ಲ ಎಂಬ ಅರಿವು ರಾಜನಿಗಾಗಿತ್ತು. ಅಂತರಂಗದಲ್ಲಿರುವ ಈ ಜ್ಞಾನದ ರತ್ನವನ್ನು ಯಾರು ಕಂಡಿರುವವರೋ ಅವರು ಎಂದೂ ಯಾರಿಗೂ ಭಿಕ್ಷುಕರಾಗಿ ಕೈವೊಡ್ಡುವುದಿಲ್ಲ. ಬದಲಾಗಿ ಮಹಾರಾಜರಂತೆ ರಕ್ಷಕರಾಗಿ ಎಲ್ಲರಿಗೂ ಆಶ್ರಯವನ್ನು, ಆನಂದವನ್ನು ನೀಡುತ್ತಾರೆ. ವಿಶಾಲವಾದ ಈ ಭೂಮಿಯು ಒಂದು ಕಲ್ಪತರುವೇ ಆಗಿದೆ. ಅದರಲ್ಲಿ ನಾವು ದುಡಿದು ಏನೆಲ್ಲವನ್ನು ಪಡೆದು ಸಿರಿವಂತರಾಗಿ ನಿಶ್ಚಿಂತರಾಗಿರಬೇಕು. ಈ ಜಗತ್ತನ್ನೆಲ್ಲ ಆಳಿದರೂ ನನ್ನೊಳಗಿರುವ ಆತ್ಮಜ್ಯೋತಿಯು ಎಂದೂ ಅಳಿಯುವುದಿಲ್ಲ ಎಂಬ ಅರಿವಿನಿಂದ ನಮ್ಮ ಬಾಳೆ ಬಂಗಾರ. ಇದುವೇ ಜ್ಞಾನರತ್ನದ ಮಹಿಮೆ, ಹೌದಲ್ಲವೇ? ಇವತ್ತು ಎಷ್ಟೋ ಜನ ನಾವು ಪದವಿಯಲ್ಲಿ ದೊಡ್ಡವರಿರಬಹುದು, ವೃತ್ತಿಯಲ್ಲಿ ದೊಡ್ಡವರಿರ್ಬೋದು, ಆದರೆ ಸಂಪತ್ತಿನಿಂದನೂ ದೊಡ್ಡವರಿರ್ಬೋದು, ಅಧಿಕಾರದಿಂದ ದೊಡ್ಡವರಿರ್ಬೋದು. ಆದರೆ ನಾನು ಎಂಬ ಅಹಂಕಾರವಿದ್ದಲ್ಲಿ ನಾನ್ಯಾರು ಎಂಬ ಅರಿವು ಬರುವುದಿಲ್ಲ. ಮನುಷ್ಯ ಯಾವಾಗ ನಾನಾರು ಎಂಬ ಪ್ರಶ್ನೆಗೆ ಉತ್ತರ ಹುಡುಕುತ್ತಾನೋ ಅವನೇ ಈ ಜಗತ್ತಿನಲ್ಲಿ ದೊಡ್ಡ ಶ್ರೀಮಂತ ವ್ಯಕ್ತಿ ಆಗ್ತಾನೆ. ಯಾಕಂದರೆ ಮನುಷ್ಯ ಹುಟ್ಟಿದ್ದು ಸುಲಭವೇನು ಅಂತ ಹೇಳ್ಬೋದು, ಬಹುಜನ್ಮದ ಪುಣ್ಯ ಅಂತ ಹೇಳ್ಬೋದು. ಆದರೆ ನಾವೇನೆಲ್ಲ ಸಂಪತ್ತು ಗಳಿಸ್ಬೋದು, ಅದಕ್ಕೆ ಬಹಳ ಕಷ್ಟಪಡಬೇಕಾಗಿಲ್ಲ. ಆದರೆ ಮನುಷ್ಯನಾಗಿ ಬದುಕಬೇಕಾದ್ರೆ ಜ್ಞಾನದ ರತ್ನ ಬೇಕಾಗುತ್ತೆ. ಅದು ಅಂತರಂಗದ ಅರಿವಿನ ಜ್ಞಾನ ಬೇಕಾಗುತ್ತೆ. ಬಹುತೇಕರು ನಾವಿವತ್ತು ಈ ಜಗತ್ತಿನಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು. ಇವತ್ತು ಒಬ್ಬರನ್ನ ಕಂಡ್ರೆ ಒಬ್ಬರು ದ್ವೇಷ ಮಾಡ್ತಾರೆ, ಅಕ್ಕಪಕ್ಕದಲ್ಲಿ ಪ್ರೀತಿಯಿಂದ ಮಾತಾಡ್ತಾರೆ, ಒಳಗೊಳಗೆ ದ್ವೇಷ ಮಾಡೋರನ್ನು ಕೂಡ ನಾವು ಕಾಣ್ತಿದ್ದೀವಿ. ಇದೆಲ್ಲ ಯಾಕಾಗ್ತಿದೆ ಅಂತಂದರೆ ನಮ್ಮಲ್ಲಿ ಅರಿವಿನ ಕೊರತೆ, ಅಜ್ಞಾನ ಹೆಚ್ಚಾಗಿದೆ. ದೇಹವೇ ನಾನು ಅಂತ ಯಾವಾಗ ತಿಳ್ಕೊಳ್ತೀವೋ ಆಗ ಭೌತಿಕ ಸಂಪತ್ತಿನ ಹಿಂದೆ ಆ ವ್ಯಕ್ತಿ ಅನ್ನೋನು ಹೋಗ್ತಾನೆ. ಆದರೆ ಮನುಷ್ಯನಾಗಿ ಬದುಕಬೇಕು ಅಂದರೆ ಅಂತರಂಗ ಬಹಿರಂಗದ ಅರಿವು ಕೂಡ ಅವನಿಗಿರುತ್ತೆ. ತಾನು ಒಂದು ಆತ್ಮ ಮತ್ತು ಆತ್ಮಜ್ಞಾನದ ಅರಿವು ಮನುಷ್ಯನಿಗೆ ಯಾವಾಗುತ್ತೋ ಅವನು ಮನುಷ್ಯನಾಗಿ ಬದುಕ್ತಾನೆ. ಆ ಮನುಷ್ಯ ಈ ಭೂಮಿಯ ಮೇಲೆ ದೇವಮಾನವನಂತೆ ಎಲ್ರಿಗೂ ಕಾಣಿಸ್ತಾನೆ. ಅವನು ಭಗವಂತನ ಸ್ವರೂಪಿ ಆಗ್ತಾನೆ. ಎಲ್ರಿಗೂ ಅವನು ಜ್ಞಾನವನ್ನು ಕೊಡುವ ಬೆಳಕಾಗ್ತಾನೆ. ಇದೇ ಮನುಷ್ಯ ಜೀವನದ ಒಂದು ಸಾರ್ಥಕತೆ.